ಒಂದು ಹಳ್ಳಿಯಲ್ಲಿ ಒಬ್ಬ ರೈತನು ತನ್ನ ಸಮಸ್ಯೆಗಳಿಂದ ಬಹಳ ದುಃಖಿತನಾಗಿದ್ದನು. ಆಗ ಆ ರೈತನಿಗೆ ಹೇಳುತ್ತಾರೆ, ನೀನು ನಿನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬುದ್ಧರ ಆಶ್ರಮಕ್ಕೆ ಹೋಗು, ಅಲ್ಲಿ ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಆ ರೈತನು ಆಶ್ರಮಕ್ಕೆ ಹೋಗಿ ತಲುಪುತ್ತಾನೆ ಹಾಗೂ ಬುದ್ಧರಿಗೆ ತಾನು ಅನುಭವಿಸುತ್ತಿರುವ ತೊಂದರೆಗಳನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಹೇ ಬುದ್ಧರೇ, ನಾನು ಒಬ್ಬ ರೈತ ಮತ್ತು ನಾನು ಕೃಷಿ ಕೆಲಸವನ್ನು ಮಾಡಲು ಇಷ್ಟಪಡುತ್ತೇನೆ. ಆದರೆ ಮಳೆ ಇಲ್ಲದ ಕಾರಣ ನನ್ನ ಬೆಳೆ ಹಾಳಾಗಿವೆ ಮತ್ತು ಕಳೆದ ವರ್ಷವೂ ನನಗೆ ತಿನ್ನಲು ಏನೂ ಕೂಡ ಇರಲಿಲ್ಲ ಮತ್ತು ಈ ವರ್ಷ ನಾನು ಬೆಳೆ ಹಾಕಿದ್ದೇನೆ. ಆದರೆ ಈ ವರ್ಷವೂ ಸಾಕಷ್ಟು ಮಳೆಯಾಗಿದೆ. ಇದರಿಂದಾಗಿ ನನ್ನ ಬೆಳೆಯೆಲ್ಲ ಹಾನಿಯಾಗಿದೆ. ಹಾಗಾಗಿ ಈಗ ಕೂಡ ನನ್ನ ಹತ್ತಿರ ತಿನ್ನಲು ಆಹಾರ ಇಲ್ಲ ಎಂದು ಹೇಳುತ್ತಾನೆ. ಹಾಗೂ ಅವನ ಎಲ್ಲ ಮಾತುಗಳನ್ನು ಬುದ್ಧರು ಶಾಂತವಾಗಿ ಕೇಳುತ್ತಾ ಇರುತ್ತಾರೆ. ರೈತನು ಮತ್ತೆ ಮುಂದೆ ಹೇಳುತ್ತಾನೆ, ನಾನು ಮದುವೆಯಾಗಿದ್ದೇನೆ ಹಾಗೂ ನನ್ನ ಹೆಂಡತಿ ನನ್ನನ್ನು ನೋಡಿಕೊಳ್ಳುತ್ತಾಳೆ ಮತ್ತು ನಾನು ಕೂಡ ಅವಳನ್ನು ಪ್ರೀತಿಸುತ್ತೇನೆ. ಆದರೆ ಕೆಲವೊಮ್ಮೆ ಅವಳು ನನಗೆ ತೊಂದರೆ, ಅಸಮಾಧಾನ ಉಂಟು ಮಾಡುತ್ತಾಳೆ. ಮತ್ತೆ ಕೆಲವೊಮ್ಮೆ ನನ್ನ ಜೀವನದಲ್ಲಿ ಅವಳು ಬಂದಿದ್ದು ಚೆನ್ನಾಗಿದೆ ಅನಿಸುತ್ತದೆ. ಮತ್ತೆ ಕೆಲವೊಮ್ಮೆ ಅವಳು ನನ್ನ ಜೀವನದಲ್ಲಿ ಇಲ್ಲದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಅನಿಸುತ್ತದೆ. ಹಾಗೂ ನನಗೆ ಮಕ್ಕಳು ಸಹ ಇದ್ದಾರೆ. ಅವರು ನನ್ನ ಮಕ್ಕಳಾಗಿದ್ದರೂ ಸಹ ಕೆಲವೊಮ್ಮೆ ನನ್ನ ಮಾತುಗಳನ್ನು ಕೇಳುವುದಿಲ್ಲ. ಆಗ ನನಗೆ ಮಕ್ಕಳು ಇರಬಾರದಾಗಿತ್ತು ಎಂದು ಅನಿಸುತ್ತದೆ. ಹೀಗೆಯೇ ಆ ರೈತನು ತನ್ನ ಎಲ್ಲ ತೊಂದರೆಗಳನ್ನು ಒಂದೊಂದಾಗಿ ಹೇಳುತ್ತಾ ಹೋಗುತ್ತಾನೆ ಮತ್ತು ಅವನ ಜೀವನದಲ್ಲಿ ಬಹಳ ಸಮಸ್ಯೆಗಳಿದ್ದವು. ಹಾಗೂ ಬುದ್ಧರು ಅವನ ಎಲ್ಲ ಸಮಸ್ಯೆಗಳನ್ನು ಕೇಳುತ್ತಲೇ ಇದ್ದರು ಮತ್ತು ಬುದ್ಧರು ಏನೂ ಕೂಡ ಹೇಳಲಿಲ್ಲ. ಆಗ ಅವನು ತನ್ನ ಸಮಸ್ಯೆಗಳನ್ನು ಹೇಳುತ್ತಾ ಅವನಲ್ಲಿ ಮುಂದೆ ಹೇಳಲು ಯಾವ ಸಮಸ್ಯೆಗಳು ಕೂಡ ಉಳಿಯಲಿಲ್ಲ. ನಂತರ ಅವನ ಮನಸ್ಸು ಹಗುರವಾಗುತ್ತದೆ ಮತ್ತು ಅವನು ಮೌನವಾಗುತ್ತಾನೆ. ಹಾಗೂ ಬುದ್ಧರು ಅವನಿಗೆ ಕೆಲವು ಸಮಸ್ಯೆಗಳ ನಿವಾರಣೆಯ ಕ್ರಮಗಳನ್ನು ಹೇಳಬಹುದೆಂದು ಕಾಯಲು ಪ್ರಾರಂಭಿಸುತ್ತಾನೆ. ಆದರೆ ಅವನಿಗೆ ಯಾವ ಸಲಹೆಗಳು ಕೂಡ ಹೇಳುವುದಿಲ್ಲ. ಆಗ ಆ ರೈತನು, ಬುದ್ಧರೇ, ನಾನು ನಿಮ್ಮ ಬಳಿ ನನ್ನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬಂದಿದ್ದೇನೆ. ನೀವು ನನ್ನ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲವೇ ಎಂದು ಕೇಳುತ್ತಾನೆ. ನಾನು ನಿನ್ನ ಸಮಸ್ಯೆಗಳಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆಗ ರೈತನು ಆಶ್ಚರ್ಯನಾಗುತ್ತಾನೆ ಮತ್ತು ಬುದ್ಧರಿಗೆ ಕೇಳುತ್ತಾನೆ, ನೀವು ಎಲ್ಲರ ನೋವುಗಳನ್ನು, ತೊಂದರೆಗಳನ್ನು ಪರಿಹರಿಸುತ್ತೀರಿ, ಮತ್ತೆ ನನ್ನ ಸಮಸ್ಯೆಗಳನ್ನು ಏಕೆ ತೆಗೆದುಹಾಕುವುದಿಲ್ಲ? ನಾನು ಒಬ್ಬ ಬಡವ ರೈತನಾದ ಕಾರಣದಿಂದಲೇ ಎಂದು ಕೇಳುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ಪ್ರತಿಯೊಬ್ಬರ ಜೀವನದಲ್ಲಿಯೂ ತೊಂದರೆಗಳಿರುತ್ತವೆ, ಹಾಗೆಯೇ ನಿನ್ನ ಜೀವನದಲ್ಲಿಯೂ ಕೂಡ. ಹಾಗೂ ನಿನ್ನ ಜೀವನದಲ್ಲಿ ಅಂತಹ ಹೊಸದಾದ ಬೇರೆಯ ತೊಂದರೆಗಳೇನೂ ಇಲ್ಲ. ನೀನು ಹೇಳಿದ ತೊಂದರೆಗಳು, ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಇದೆ. ಮತ್ತು ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಸಂತೋಷನಾಗಿರುತ್ತಾನೆ, ಮತ್ತೆ ಕೆಲವೊಮ್ಮೆ ದುಃಖಿತನಾಗಿರುತ್ತಾನೆ, ಹಾಗೂ ಮತ್ತೆ ಕೆಲವೊಮ್ಮೆ ನ್ಯಾಯದ ರೀತಿಯಲ್ಲಿ ಕಾಣುತ್ತಾನೆ ಮತ್ತು ಕೆಲವೊಮ್ಮೆ ಅನ್ಯಾಯದ ರೀತಿಯಲ್ಲಿ ಕಾಣುತ್ತಾನೆ. ಇದೇ ಜೀವನದ ಚಕ್ರವಾಗಿದೆ. ಇದರಿಂದ ಹೊರಬರಲು ಯಾರಿಂದಲೂ ಸಾಧ್ಯವಿಲ್ಲ. ವಾಸ್ತವವೇನೆಂದರೆ ನಮ್ಮ ಜೀವನದಲ್ಲಿ ಹಲವು 83 ರೀತಿಯ ತೊಂದರೆಗಳಿವೆ. ಇಲ್ಲಿ ಪ್ರಸ್ತುತ ಇರುವ ನಾನು, ನೀನು ಮತ್ತು ಇಲ್ಲಿರುವ ಪ್ರತಿಯೊಬ್ಬರ ವ್ಯಕ್ತಿಯ ಜೀವನವು ಸಮಸ್ಯೆಗಳಿಂದ ಕೂಡಿದೆ. ಈ 83 ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಯಾರಿಗೂ ಸಾಧ್ಯವಿಲ್ಲ. ನಾನು ಕೂಡ ಪರಿಹರಿಸಲು ಸಾಧ್ಯವಿಲ್ಲ. ಮತ್ತು ನೀನು ಒಂದು ಕಠಿಣ ಹೆಜ್ಜೆಗಳನ್ನು ಇಟ್ಟರೆ ಅವುಗಳಲ್ಲಿ ಯಾವುದಾದರೂ ಒಂದನ್ನು ಪರಿಹರಿಸಿದರೆ ಅದರ ಸ್ಥಳದಲ್ಲಿ ಮತ್ತೊಂದು ಹೊಸ ಸಮಸ್ಯೆ ಉದ್ಭವಿಸುತ್ತದೆ. ಜೀವನದಲ್ಲಿ ಯಾವುದೇ ನಂಬಿಕೆ ಇಲ್ಲ. ಹಾಗೂ ಒಂದು ದಿನ ನಿಮಗೆ ಬೇಕಾದದ್ದು ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಮತ್ತು ಒಂದು ದಿನ ಈ ಜೀವನವೂ ಸಹ ನಿಮ್ಮನ್ನು ಬಿಟ್ಟು ಬಿಡುತ್ತದೆ.
ಆಗ ನೀವು ಸಹ ಇಲ್ಲಿಂದ ಹೊರಟು ಹೋಗುತ್ತೀರಿ. ಜೀವನದಲ್ಲಿ ಯಾವುದೇ ರೀತಿಯ ನಂಬಿಕೆ ಇಲ್ಲ ಹಾಗೂ ಒಂದು ದಿನ ನಿಮ್ಮ ಆತ್ಮೀಯ ಗೆಳೆಯರು ಸಹ ಹೋಗುತ್ತಾರೆ ಮತ್ತು ಒಂದು ದಿನ ನೀವು ಕೂಡ ಹೊರಟು ಹೋಗಬಹುದು. ಸಮಸ್ಯೆಗಳು ಯಾವಾಗಲೂ ಒಂದೇ ಆಗಿರುತ್ತವೆ ಮತ್ತು ಸಮಸ್ಯೆಗಳು ಈಗ ಹೇಗೆ ಇದ್ದಾವೆಯೇ ಹಾಗೆಯೇ 100 ವರ್ಷಗಳ ಹಿಂದೆ ಅಥವಾ 1000 ವರ್ಷಗಳ ಹಿಂದೆಯೂ ಕೂಡ ಹಾಗೆಯೇ ಇದ್ದವು ಮತ್ತು ಇಂತಹ ಈ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ರೈತನು ಬಹಳ ಕೋಪಗೊಳ್ಳುತ್ತಾನೆ ಹಾಗೂ ಮುಂದೆ ಹೇಳುತ್ತಾನೆ, ಎಲ್ಲರೂ ಹೇಳುತ್ತಾರೆ ನೀವು ಬಹಳ ದೊಡ್ಡ ವ್ಯಕ್ತಿ, ಮಹಾತ್ಮರು ಎಂದು. ಆದ್ದರಿಂದ ನನಗೆ ಸಹಾಯ ಮಾಡಬಹುದೆಂದು ಭರವಸೆಯಿಂದ ಬಂದಿದ್ದೆ. ಆದರೆ ನೀವು ನನ್ನ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗಲಿಲ್ಲ. ನಾನು ಇಲ್ಲಿ ಬಂದಿದ್ದು ವ್ಯರ್ಥವಾಯಿತು ಹಾಗೂ ಎಲ್ಲ ಜನರು ಹೇಳುತ್ತಾರೆ ನೀವು ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಎಂದು. ಆದರೆ ಅದು ಸುಳ್ಳು. ನೀವು ನನ್ನ ಒಂದು ಸಮಸ್ಯೆಯೂ ಕೂಡ ಪರಿಹರಿಸಲಿಲ್ಲ ಎಂದನು. ಹಾಗೂ 2 ವರ್ಷಗಳ ಹಿಂದೆ ನನ್ನ ಮನೆಗೆ ಮಹಾತ್ಮರು ಬಂದಿದ್ದರು ಮತ್ತು ಸ್ವಲ್ಪ ಮಟ್ಟಿಗೆ ನನ್ನ ಸಮಸ್ಯೆಗಳನ್ನು ಪರಿಹರಿಸಿದ್ದರು ಮತ್ತು ನನ್ನಿಂದ ದಾನ ದಕ್ಷಿಣೆ ಮಾಡಿಸಿ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿಯನ್ನು ನೀಡಿದ್ದರು ಮತ್ತು ಸ್ವಲ್ಪ ದಿನಗಳವರೆಗೆ ನಾನು ಸಂತೋಷದಿಂದ ಇದ್ದೆ ಹಾಗೂ ನನ್ನ ದುಃಖವೂ ಸಹ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು. ಆದರೆ ನೀವು ನನ್ನ ಯಾವುದೇ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ಮತ್ತು ನೀವು ನನ್ನನ್ನು ನೇರವಾಗಿ ನಿರಾಕರಿಸಿದ್ದೀರಿ. ಆಗ ಬುದ್ಧರು ಹೇಳುತ್ತಾರೆ, ಹಾಗಾದರೆ ನೀನು ಎಲ್ಲ ದುಃಖಗಳಿಂದ ಕೊನೆಗೊಂಡಿದ್ದೀಯಾ? ಇಲ್ಲ. ನೀನು ಇಂದು ಕಡಿಮೆ ದುಃಖದಲ್ಲಿದ್ದೀಯಾ? ಇಲ್ಲ. ಏಕೆಂದರೆ ಈ ದುಃಖಗಳನ್ನು ಬಗೆಹರಿಸಲು ಎಂದಿಗೂ ಸಾಧ್ಯವಿಲ್ಲ. ಆಗ ರೈತನು ಕೇಳುತ್ತಾನೆ, ಹಾಗಾದರೆ ನೀವು ನನಗೆ ಸಹಾಯ ಮಾಡಲು ಸಾಧ್ಯವಿಲ್ಲವೇ ಮತ್ತು ನನ್ನ ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಸಾಧ್ಯವಿಲ್ಲವೇ? ಹಾಗೂ ನೀವು ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಪರಿಹರಿಸಲು ಸಾಧ್ಯವಾಗದಿದ್ದರೆ ನಿಮ್ಮ ಶಿಕ್ಷಣ ಮತ್ತು ಬೋಧನೆಗಳು ಯಾವ ಕೆಲಸಕ್ಕೆ ಉಪಯೋಗವೆಂದು ಕೇಳುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ನಾನು ಆ 83 ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಆದರೆ ನಾನು 84ನೇ ಸಮಸ್ಯೆಯನ್ನು ಸಮಾಧಾನಪಡಿಸಬಹುದು. ಇದನ್ನು ಕೇಳಿದ ರೈತನು ಆಶ್ಚರ್ಯನಾಗುತ್ತಾನೆ ಮತ್ತು ಕೇಳುತ್ತಾನೆ, 84ನೇ ಸಮಸ್ಯೆಗಳು ಅವು ಯಾವುವು ಎಂದು ಕೇಳುತ್ತಾನೆ. ಆಗ ಬುದ್ಧರು ಹೇಳುತ್ತಾರೆ, ಅವು ಇವುಗಳಾಗಿವೆ. ನೀನು ಅಂದುಕೊಳ್ಳುತ್ತೀಯ ನಿನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇರಬಾರದೆಂದು, ಆದರೆ ಅದೇ ಸಮಸ್ಯೆಗಳಿಂದ ಎಲ್ಲ ಸಮಸ್ಯೆಗಳು ಉದ್ಭವವಾಗುತ್ತವೆ. ಈಗ ನೀನು ಈ ವಾಕ್ಯವನ್ನು ಸ್ವೀಕಾರ ಮಾಡು, ಎಲ್ಲರ ಜೀವನದಲ್ಲಿ ಸಮಸ್ಯೆಗಳಿರುತ್ತವೆ ಮತ್ತು ನೀನು ವಿಚಾರ ಮಾಡುತ್ತೀಯ ಈ ಜಗತ್ತಿನಲ್ಲಿ ನಾನೇ ಅತಿ ಹೆಚ್ಚು ದುಃಖಿತನಾಗಿದ್ದೇನೆ ಎಂದು ಮತ್ತು ಬೇರೆ ಯಾರೂ ನನ್ನಷ್ಟು ದುಃಖದಲ್ಲಿಲ್ಲ ಎಂದು. ಹಾಗೂ ನೀನು ನಿನ್ನ ಸುತ್ತಮುತ್ತಲಿನಲ್ಲಿ ನೋಡು ಮತ್ತು ನಿನ್ನ ಸುತ್ತಮುತ್ತಲಿನಲ್ಲಿ ಎಷ್ಟು ಜನರಿದ್ದಾರೆ, ಅವರು ನಿನಗಿಂತ ಕಡಿಮೆ ದುಃಖದಲ್ಲಿದ್ದಾರೆ ಹಾಗೂ ನಿನಗೆ ನಿನ್ನ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತದೆ. ಏಕೆಂದರೆ ಅವು ಅವರವರಿಗೆ ಅವರವರ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ. ಈ ಜಗತ್ತಿನಲ್ಲಿ ಜನರಿಗೆ ಅವರ ದುಃಖವೇ ಹೆಚ್ಚಾಗಿ ಕಾಣುತ್ತದೆ. ಅದು ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು. ಅದು ಯಾರ ಜೀವನದಲ್ಲಿ ಕಾಣುತ್ತದೆಯೇ ಅವರಿಗೆ ಅದು ದೊಡ್ಡದಾಗಿಯೇ ಇರುತ್ತದೆ ಮತ್ತು ನಾವು ಬೇರೆಯವರ ಜೀವನದ ಬಗ್ಗೆ ವಿಚಾರ ಮಾಡುವುದಿಲ್ಲ ಹಾಗೂ ನಾವು ಬಹಳ ದೂರದ ಜನರ ಬಗ್ಗೆ ಅಂತೂ ನೆನಪು ಕೂಡ ಮಾಡುವುದಿಲ್ಲ ಮತ್ತು ನಾವು ನಮ್ಮ ಗೆಳೆಯ ಹಾಗೂ ಸಂಬಂಧಿಕರ ಬಗ್ಗೆ ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡುತ್ತಿದ್ದೇವೆ. ಆದರೆ ವಿಷಯ ನಮ್ಮ ಹತ್ತಿರ ಬಂದರೆ ನಾವು ವಿಚಲಿತರಾಗುತ್ತೇವೆ. ನಮ್ಮ ಜೀವನದಲ್ಲಿ ನಮಗೆ ಸಮಸ್ಯೆಗಳು ಮತ್ತು ಸಂತೋಷ ಇಲ್ಲದಿದ್ದಾಗ ನಾವು ಬೇರೆಯವರಿಗೆ ಉಪದೇಶ ನೀಡುತ್ತೇವೆ, ನೀವು ಹೀಗೆ ಮಾಡಿ ಮತ್ತು ಹಾಗೆ ಮಾಡಿ ಎಂದು ಹೇಳುತ್ತೇವೆ
ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಬರುತ್ತದೆ. ನೀವು ಏಕೆ ಇಷ್ಟು ದುಃಖದಲ್ಲಿದ್ದೀರಾ? ಕಷ್ಟಗಳು ಬಂದೇ ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ಈ ಎಲ್ಲ ಘಟನೆಗಳು ನಮ್ಮ ಜೀವನದಲ್ಲಿ ಸಂಭವಿಸಿದಾಗ ನಮಗೆ ಈ ವಿಷಯದ ಬಗ್ಗೆ ಅರ್ಥವಾಗುವುದಿಲ್ಲ ಹಾಗೂ ನಾವು ನಮ್ಮ ದುಃಖದಿಂದ ಪದೇ ಪದೇ ಅತೃಪ್ತರಾಗುತ್ತಾ ಇರುತ್ತೇವೆ. ಮತ್ತು ಇದೇ ಆ 84ನೇ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇರಬಾರದೆಂದು ನೀವು ಬಯಸುತ್ತೀರಾ. ಆದರೆ ಈ ಸಮಸ್ಯೆಗಳಿಗೆ ನಿಜವಾದ ಮೂಲ ಇದಾಗಿದೆ. ನೀವು ಆಳವಾಗಿ ನೋಡಿದಾಗ ಜೀವನವು ದುಃಖಗಳು ಮತ್ತು ಸಂತೋಷಗಳಿಂದ ತುಂಬಿದೆ. ಅದನ್ನು ನೀವು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಜೀವನವನ್ನು ಯಾವಾಗಲೂ ಸಂತೋಷದಿಂದ ಮತ್ತು ಸುಖಮಯವಾಗಿ ಇರಲು ಬಯಸಿದ್ದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಹಾಗೂ ನಿಮ್ಮ ಜೀವನವು ಯಾವಾಗಲೂ ದುಃಖದಿಂದಲೇ ತುಂಬಿರಲು ಬಯಸಿದ್ದರೆ ಅದು ಕೂಡ ಸಾಧ್ಯವಿಲ್ಲ. ಮತ್ತು ನೀವು ಸಂತೋಷ ಮತ್ತು ದುಃಖದಿಂದ ಮೇಲೇಳಲು ಬಯಸಿದರೆ ಅದು ಸಾಧ್ಯವಿದೆ. ನಾವು ಸಂತೋಷ ಮತ್ತು ದುಃಖವನ್ನು ತಡೆಯಲು ಎಂದಿಗೂ ಸಾಧ್ಯವಿಲ್ಲ ಹಾಗೂ ನಾವು ಸಂತೋಷ ಮತ್ತು ದುಃಖದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀಳದ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಬಹುದು. ನಂತರ ನಾನು ಈ 84ನೇ ಸಮಸ್ಯೆಗಳಿಗೆ ಪರಿಹಾರ ಮಾಡಬಹುದು. ಆದರೆ ಉಳಿದ 83 ಸಮಸ್ಯೆಗಳನ್ನು ಪರಿಹರಿಸಲು ನನ್ನ ಕೈಯಿಂದ ಸಾಧ್ಯವಿಲ್ಲ. ನೀವು ಬಯಸುತ್ತೀರಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರಬಾರದೆಂದು. ಆದರೆ ನೀವು ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತದೆ ಎಂದು. ಆದರೆ ನಾವು ಅದರಿಂದ ವಿಚಲಿತರಾಗಬಾರದು. ಇದನ್ನು ಕೇಳಿದ ರೈತನು ಬುದ್ಧರನ್ನು ನಮಸ್ಕರಿಸಿ, ನನ್ನಿಂದ ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಾಗೂ ನೀವು ಅಂತಹ ಸಣ್ಣ ಪುಟ್ಟ ವಿಷಯಗಳನ್ನು ನನಗೆ ಸರಳ ಪದಗಳಲ್ಲಿ ವಿವರಿಸಿದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಆಭಾರಿಯಾಗಿರುತ್ತೇನೆ ಮತ್ತು ನಾನು ನನ್ನ ಜೀವನವನ್ನು ಸಂತೋಷದಿಂದ ಜೀವಿಸುತ್ತೇನೆ ಹಾಗೂ ನಾನು ಸುಖ ಮತ್ತು ದುಃಖದ ನಡುವೆ ಸಿಲುಕಿ ಎಂದಿಗೂ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.